ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಹೆಚ್ಚಾಗ್ತಿದೆ. ಬಿಸಿಲ ಧಗೆಯಿಂದಾಗಿ ಕಾಡ್ಗಿಚ್ಚಿನ ಪ್ರಕರಣಗಳು ಕೂಡ ವರದಿಯಾಗ್ತಿರುವಂಥದ್ದು. ಗಿರಿಶಿಖರ ಅಲ್ಲದೆ ನಗರ ಪ್ರದೇಶ ಹಾಗೆಯೇ ಉಳಿದ ಎಲ್ಲ ಹುಲ್ಲುಗಾವಲಿನ ಪ್ರದೇಶದಲ್ಲೂ ಕೂಡ ಕಾಡ್ಗಿಚ್ಚಿನ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಜನರು ಮೊದಲು ಬೆಂಕಿ ಬಿದ್ದಂಥ ವೇಳೆಯಲ್ಲಿ ಫೋನ್ ಮಾಡುವಂಥದ್ದು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ. ಆದರೆ ಅಗ್ನಿಶಾಮಕ ಠಾಣೆಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಹಲವು ಮೂಲಭೂತ ಸೌಲಭ್ಯದ ಕೊರತೆಯೂ ಕೂಡ ಎದುರಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲೇ 2 ವಾಹನಗಳು 3 ವಾಹನಗಳು ಅಗ್ನಿಶಾಮಕ ವಾಹನಗಳು ಬೇಕಾಗಿರುವಂಥದ್ದು. ಆದರೆ ಇರುವಂಥದ್ದು ಒಂದೇ ವಾಹನ ಆಗಿರುವಂಥದ್ದು. ಇನ್ನು ಚಿಕ್ಕಮಗಳೂರಿನ ಉಳಿದ 9 ತಾಲೂಕಿನಲ್ಲೂ ಕೂಡ 2 ತಾಲೂಕುಗಳಲ್ಲಿ ಅಜ್ಜಂಪುರ ಮತ್ತು ಕಳಸದಲ್ಲಿ ಯಾವುದೇ ಅಗ್ನಿಶಾಮಕ ಠಾಣೆಯೂ ಕೂಡ ಅಲ್ಲಿ ಇಲ್ಲದಂಥ ಪರಿಸ್ಥಿತಿಯೂ ಕೂಡ ಇರುವಂಥದ್ದು. ಇನ್ನುಳಿದಂತೆ ತಾಲೂಕು ಕೇಂದ್ರಗಳಲ್ಲಿ 2 ವಾಹನಗಳು ಇರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಆದರೆ ಅಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ವಾಹನಗಳು ಇರುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಬೆಂಕಿ ಅನಾಹುತಗಳು ಕೂಡ ಸಡನ್ನಾಗಿ ಸಂಭವಿಸಿದಂಥ ವೇಳೆಯಲ್ಲಿ ಸ್ಥಳಕ್ಕೆ ಧಾವಿಸಲು ಅಸಾಧ್ಯವಾದಂಥ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಏಕೆಂದರೆ ಈಗಾಗಲೇ ವಾಹನಗಳ ಕೊರತೆಯು ಕೂಡ ಎದುರಾಗಿರುವಂಥದ್ದು. ಜಿಲ್ಲಾ ಕೇಂದ್ರದಲ್ಲೇ ಇರುವಂಥದ್ದು ಒಂದೇ ವಾಹನ, ಇನ್ನೊಂದು ವಾಹನ ಈಗಾಗಲೇ RCಯು ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಹಾಗಾಗಿ ಇದು ನಿತ್ತಲ್ಲೇ ನಿಂತಿರುವಂಥದ್ದು. ಕಳೆದ 1 ವರ್ಷಗಳಿಂದಲೂ ಕೂಡ ಈ ವಾಹನ ನಿತ್ತಲ್ಲೇ ನಿಂತಿರುವಂಥದ್ದು. ಕಾರಣ ಇದರ RC ಕ್ಯಾನ್ಸಲ್ ಆಗಿರುವ ಹಿನ್ನೆಲೆಯಲ್ಲಿ ಈ ವಾಹನ ಅಗ್ನಿಶಾಮಕ ಠಾಣೆಯಲ್ಲೇ ಕೂಡ ನಿಂತಿರುವಂಥದ್ದು. ಇನ್ನು ಉಳಿದಂಥ ಒಂದು ವಾಹನ ಅದು ಎಲ್ಲೇ ಅವಘಡ ಸಂಭವಿಸಿದರೂ ಕೂಡ ತಕ್ಷಣವೇ ಅಲ್ಲಿ ಆ ವಾಹನವನ್ನು ತೆಗೆದುಕೊಂಡು ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲು ಧಾವಿಸುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಜಿಲ್ಲಾ ಕೇಂದ್ರದಲ್ಲಿ 3 ವಾಹನಗಳ ಅವಶ್ಯಕತೆ ಇರುವಂಥದ್ದು. ಇನ್ನುಳಿದಂತೆ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ತಾಲೂಕಿನಲ್ಲೂ ಕೂಡ 2 ವಾಹನಗಳ ಅವಶ್ಯಕತೆ ಇರುವಂಥದ್ದು. ಆದರೆ ಸರ್ಕಾರ ನೀಡಿರುವಂಥದ್ದು ಆ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ವಾಹನಗಳನ್ನು ಕೂಡ ಮಾತ್ರ ನೀಡಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಯಾವುದೇ ಹಣಕಾಸಿನ ಬಿಕ್ಕಟ್ಟು ಅಥವಾ ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಅದರ ವಾಹನಗಳನ್ನು ಖರೀದಿ ಮಾಡುವಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲವಾಗಿರುವಂಥದ್ದು. ಹಾಗಾಗಿ ವಾಹನದ ಕೊರತೆ ಈಗ ಎದುರಾಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಗಿರಿಶ್ರೇಣಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಕೂಡ ಉಂಟಾಗಿರುವಂಥದ್ದು. ಅದರ ಜೊತೆಗೆ ನಗರ ಪ್ರದೇಶ ಹಾಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಬೆಂಕಿ ಅವಘಡಗಳು ಕೂಡ ಸಂಭವಿಸ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಒಂದೇ ಜಿಲ್ಲಾ ಕೇಂದ್ರದ ವ್ಯಾಪ್ತಿಯಲ್ಲೇ ಕೂಡ ಎಟ್ ಎ ಟೈಮ್ 2 ಕಡೆ ಬೆಂಕಿ ಬಿದ್ದಂಥ ವೇಳೆಯಲ್ಲಿ ಜನರು ಫೋನ್ ಮಾಡಿದ್ರೆ ಆದರೆ ಒಂದು ಕಡೆಗೆ ಧಾವಿಸಲು ಮಾತ್ರ ಸಾಧ್ಯವಾಗುತ್ತೆ, ಮತ್ತೊಂದು ಕಡೆಗೆ ಹೋಗಲಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಅಗ್ನಿಶಾಮಕ ಠಾಣೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಾಹನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.